ಈ ಸಾಂಬನು ಸಾತಕಿ ಕೃತ ಹಿರಿಮರನ್ನೊಡಗೂಡಿಕೊಂಡು ಈ ವೀರರು ಕರ್ಣನೊಂದಿಗೆ ಯುದ್ಧಕ್ಕೆ ಹೋಗಿ ಅಹೋ ಪಾರ್ಥ ಮತ್ತೇತಕ್ಕೆ ತರ ಸಮಸಪ್ತಕರ ದಂಡಿನ ಮೇಲೆ ಯುದ್ಧಕ್ಕೆ ಹೋಗೋಣ ಪಾರ್ಥ ದುರದೋಳತಿ ಸಮರ್ಥ ಅರ್ಜುನ ನಮ್ಮ ಸೈನ್ಯವನ್ನು ಕೂಡಿಕೊಂಡು ನಮಗೆ ವೈರಿಯಾದ ಕೌರವನ್ನು ಫಲವಂತನಾದ ಕವಿ ಕರ್ಣನಿಗೆ ಫಲಪತಿ ಪಟ್ಟವನ್ನು ಕಟ್ಟಿರುವನು. ಹೌದೇನು ಹಾಕಿದ ನಮ್ಮ ಭೀಮಸೇನ ಸತ್ವೀರರ ಚತುರಂಗ ಯುದ್ಧಕ್ಕೆ ಬರಬೇಕೆಂದು ಆ ರಣರಂಗದಿಂದ ನಕಹಳಿನಾದನು ಕೇಳಿ ಬಂದಿತು. ಸ್ವಲ್ಪ ಹತ್ತಿರವಲ್ಲ ಅಂದ. ಈಗ ನಾವು ಯುದ್ಧಕ್ಕೆ ಹೋಗಬೇಕು ಕಂಡಿಯ ಭೀಮಸೇನನೇ. ಭೀಮಸೇನ
ರೆಡಿ ಉಪದಿ ನೋಡಿದೀನಿ ದೇವ ಹೌದಾ ನೋಡಿದೀನಿ ಉಪದಿ ದೇವ ಬಲಭಾಗದಲ್ಲಿ ಬೊಮ್ಮನಾಗಿ ಬಂದ ತಿಂಡಿ ಬಾಕಲಾದ ದೊಡ್ಡ ಭೀಮನನ್ನು ನಿಲ್ಲಿಸಿತು. ಮೋದ ಕೃತು ಕಡೆಗೆ ನಮ್ಮ ಜಗನ್ನಾಥ ದ್ರೋಣಾಚಾರ್ಯನನ್ನು ಸಂಪರಿಸಿದ ದುರ್ಗುಣ ಧರ್ಮರಾಜನನ್ನು ಹಿಡಿದು ನಡುಮದ್ದಕ್ಕೆ ಕಡಿದು ಅವನಿಗೆ ಸಹಾಯಕ ತಿಂಡಿ ಬಾಕಲಾದ ಬಂಡ ಭೀಮನು ಬಂದರೆ ಗೋವಿನ ಸಂಪರಿಸಿ ಕುಪ್ಪೆಯನ್ನು ಕಡಿದೆ ಪಾಂಡವರ ಹೆಸರಿಲ್ಲಂತೆ ಮಾಡುವ ನೋಡಲೇ ತರ್ತಿ ಈ ನೀರನ್ನು ಸಮರ್ಥಿಸಿದೆ. ನಿನ್ನೆಟ್ಟಿದಂದಾಗ ಉಪದಿ ಅದೇ ದೇವ ಉಪದಿ ಈ ರಣರಂಗದ ವಿಸ್ತಾರವನ್ನು ಹೇಳಬರು ಚಿತ್ತ ಬಿಟ್ಟು ಚೆನ್ನಾಗಿ ಕೇಳು. ಕಲಾ ಸಾರಥಿ ದೇವ ತಲ್ಲನೆ ಪತ್ತನಿಗೆ ಜಗತ್ತಲ್ಲನಿಸುವಂತ ಭುಜಬಲ ಧಂಡ ಕಲಿ ಕರ್ತನ ಕರ ಕುಂಜಲದೋಳು ಸಿಂಚಿಲಿಯ ಬದಲುವ ಆ ನಾದವನ್ನು ಕೇಳಿದೆಯಾ? ಹೇಳಿದೀನಿ ದೇವ ಕಲಾ ಸಾರಥಿ ಉಪದಿ ಎತ್ತ ಓಡಿದರು ಬಿತ್ತಿರಪ ಮುತ್ತಿನ ಚಕ್ರಿಕೆಗಳನ್ನು ನಿಂತಿಸು ಶೃಂಗಾರಗೊಂಡ ಮುಂಗಾರ ಪಿತನೆಯಿಂದ ಎಂಟು ಕೋಟಿ ಸಾಲು ಸಾಲಾಗಿ ಬರುತ್ತಿರುವ ನೋಡು ಆನೆ ಕುಂಜಗಳು. ಹೌದು ದೇವ ಕಲಾ ಸಾರಥಿ ಉಪದಿ ಮಂದಿ ಚಂದನಿಗೆ ಚಂದುಳ್ಳ ಗಗನ ಮಂಡಲಕ್ಕೆ ಚಂದ ಕಾಲವ ಮುಸುಕುವಂತೆ ಪಾಡಗರ ಘಟನಕ್ಕೆ ಬರುತ್ತದವನ್ನು ಆ ಕೌರವನ ಸೈನ್ಯ ಮುಂದಾಳಗಳು. ಹೌದು ದೇವ ಕಲಾ ಸಾರಥಿ ಉಪದಿ ದಿಗ್ಧದಂಗನ ಕುಗ್ಗುವಂತೆ ಭೋಗ್ಯರಿಪಯ ಠಾಳಿಗೆ ರಭಸಕ್ಕೆ ಉಡುಕುವಂತೆ ಬರುತ್ತಿರುವವ ನೋಡು ಆ ಅಶ್ವತ್ಥಾಮನ ಧ್ವಜಪದಾಜ್ಯಗಳು. ಹೌದು ದೇವ ಕಲಾ ಸಾರಥಿ ಉಪದಿ ಕೋಟು ಭಟರ ಮಧ್ಯದೋಳು ಸುಪಟ ಮುಕುಟ ವರ್ಧನನಾಗಿ ಸಿಂಹಗಾಂಭೀರ್ಯದಿಂದ ವಿಜೃಂಭಿಸುವಂತೆ ಸಂಭ್ರಮದಿಂದ ಕೆಂಪ ಕುದುರೆಗಳನ್ನು ರಥಕ್ಕೆ ಬಂಧಿಸಿಕೊಂಡು ಈ ರಣರಂಗಗಳಿಗೆ ಹೇಗೆ ಆರ್ಭಟಿಸಿ ಬರುತ್ತಿರುವನು ನೋಡು ಆ ಕೌರವನ ಹೌದು ದೇವ ಉಪದಿ ಇವನ ಸಂಪತ್ತಕ್ಕೆ ನಾನು ಹೀಡುಗಾರೆನು ಹೀಡುಗಾರೆನು. ದೇವ ಇದು ಹಾಗಿರಲಿ ಹಾ ಎಡಬಲದ ಕುಡಿ ಮೀಸೆಗಳನ್ನ ಕುಡಿಗೆ ತೇಡುವ ಕದ ಬಾಲದ ಹಿಡಿಗ ಬೆಳೆದು ತಲುಪಿಸುವ ನಡೆದ ಬಮನದ ಅರ್ಚಕನ ತಡೆದ ಯುದ್ಧವನ್ನು ಕೊಡುವ ಕಡೆಗಲಿಯಾದ ನಮಿಸುತ್ತನು ಹಾ ಈ ರಣರಂಗಗಳಿಗೆ ಹೇಗೆ ಬರುತ್ತಿರುವನ್ನುವುದು ಆ ಕುಡಿಹೀನರಾದ ಕನ್ನನು. ಹೌದು ದೇವ ಆ ಸಾರಥಿ ಉಪದಿ ಘೋಡಿದ ಶಾಂತ ಕಟ್ಟಿಗೆ ವಂಶದ ಕುರು ಪಡೆಯ ಫಲವನ್ನರಿಯದ ತೊಡೆ ಗಂಡಗಳ ಪಾಂಡವರ ಕುಂತ ದೇವಿಯ ಮುದಲದಲ್ಲಿ ಉದ್ಭವಿಸಿದ ಸಾರ್ಥಕ ಮೇಲೆ ಸಾರಥಿ ಆ ಕೌರವನ ಸೈನ್ಯ ಮುಂಭಾಗಕ್ಕೆ ರಥವನ್ನು ಬಿಡದಾಗ್ತದೆ. ನಿನ್ನೆಟ್ಟಿದಂದಾಗ ಉಪದಿ ₹100 ರೂಪಾಯಿಯನ್ನು ಬಹುಮಾನ ಪ್ರಕಾರ ಮಾಡಿದ್ದಾರೆ. ಹಾಂ ಸರ್ ಆಯ್ತು ಆಯ್ತು ರೀ ಹಾಂ ಓಕೆ ಸರ್ ಎಲೈ ದುರ್ಗುಣ ಧರ್ಮದ ಎಲ ಅಶ್ವತ್ಥಾಮನೇ ಇಲ್ಲಿಯವರೆಗೂ ಧರ್ಮರಾಯನ ಧರ್ಮ ಪಾಲನೆ ಮಾಡುವನೆಂದು ಸದಾಚಾರ ಸಂಪನ್ನನೆಂದು ಸರ್ವ ಜನರು ಆಡುತ್ತಿದ್ದರಲ್ಲ ನಾನು ಸಹಿತ ಧರ್ಮಾತ್ಮನೆಂದು ತಿಳಿದಿದ್ದರಲ್ಲ ಅಲ್ಲ ಈ ಕರ್ಮಿಷ್ಠಗಡಿ ಮೂರ್ಖರೇ ನಿನಗೆ ಧನುರ್ವಿದ್ಯೆಯ ಬೋಧಿಸಿದ ಗುರು ಎಂದರೆ ಈ ಗುರುದ್ರೋಹಿ ಹನುಮನೇ ಧರ್ಮದ ಅಶ್ವತ್ಥಾಮ ಇಲ್ಲಿಯವರೆಗೂ ಧರ್ಮರಾಯನ ಧರ್ಮ ಪಾಲನೆ ಮಾಡುವನೆಂದು ಸದಾಚಾರ ಸಂಪನ್ನನೆಂದು ಸರ್ವ ಜನರು ಆಡುತ್ತಿದ್ದರಲ್ಲ
ಮಾಡಿದೆಯಲ್ಲ ಅವು ಗುರುದ್ರೋಹಿ ಧರ್ಮದ್ರೋಹಿ ನೀನು ಮೋಸಗಾರ ನಮ್ಮ ಸಂಗತಿ ಮೊದಲೇ ನನಗೆ ತಿಳಿದಿದ್ದರೆ ಗೋಳಿಯ ಹೇಗೆ ಕಾಲದಲ್ಲಿಟ್ಟು ತಕ್ಷಣ ನಮಗ ಮಾಡುತ್ತಿದ್ದೇನಲ್ಲ ಎಲೈ ಗುರುದ್ರೋಹಿ ಇಂತಹ ಸದ್ಗುಣವಂತನ ಬಾಯಲ್ಲಿ ದುರ್ಗುಣ ಯಾತಕ್ಕೆ ಹುಟ್ಟಿತು ಧರ್ಮರಾಯ ನಮ್ಮ ಬಂಡ ಈ ಅಶ್ವತ್ಥಾಮ ಚೆನ್ನಾಗಿ ಕೇಳು ಅಶ್ವತ್ಥಾಮನೇ ನಿಮ್ಮ ತಂದೆಯು ಮಡಿದೆಂದು ಎನ್ನನ್ನು ಈ ಪರಿ ನಿಲ್ಲಿಸುತ್ತಿದೆಯಲ್ಲ ಇದು ನಿನಗೆ ತರವಲ್ಲ ಸತ್ಯ ಸನ್ಮಾರ್ಗಿಯಾದ ನಾನು ಅಂತ ಕೆಟ್ಟ ಕೆಲಸ ಎಂದು ಮಾಡಲಾರೆನು ಕಲಾಶ್ವತ್ಥಾಮ ಕ್ಷಣ ಸುಖಕ್ಕಾಗಿ ಏನ ನುಡಿಯನ್ನು ನುಡಿದು ನಾನು ಯಾವ ನರಕದೊಳಗೆ ಬಿಟ್ಟು ವಾಸ ಮಾಡಲಿ ಕಲಾಶ್ವತ್ಥಾಮ ಅಶ್ವತ್ಥಾಮನೆಂಬ ಆನೆಯು ಸತ್ಯ ಬಿದ್ದಿರುವುದನ್ನು ನಾನು ನೋಡಿ ಅಶ್ವತ್ಥಾಮ ಹತಃ ಕುಂಜರ ಎಂದು ನಾನು ನುಡಿದಿರುವುದು ಕುಂಜರೆಂಬ ಶಬ್ದವನೆಂಬ ಜನಗಳಿಗೆ ಕೇಳಿಸುತ್ತಿದ್ದರೆ ಇದಕ್ಕೆ ನಾನೇನು ಮಾಡಲಿ ಇದರಲ್ಲಿ ಎನ್ನ ಅಪರಾಧವೇನಿದೆ ಸುಮ್ಮನೆ ಎನ್ನೋಳು ನೀನು ವಾದಿಸಬೇಡ ನೀನಂತ ಬಲವಂತನಾಗಿದ್ದರೆ ಎನ್ನ ಅನುಜರಾದ ಭೀಮರ್ಜುನರನ್ನು ಯುದ್ಧ ಮಾಡುವುದಕ್ಕೆ ಹೋಗು ಸುಮ್ಮನೆ ಎನ್ನ ಕೆಳಗೆ ನಿನ್ನ ಪ್ರಾಣವು ಕಳೆದುಕೊಳ್ಳಬೇಡ ಅಶ್ವತ್ಥಾಮನೆಂಬ ಘೋರ ಬಿಡು ಈ ಧರ್ಮರಾಯನ ಮುಂದೆ ನಿಮ್ಮ ಭೀಕರ ಅಶ್ವತ್ಥಾಮ ನಿನ್ನನ್ನು ಶಿಲಗುಣ ಸಂಪನ್ನೆಂದು ಧರ್ಮಾತ್ಮನೆಂದು ಮಹಾಸತ್ಯವಂತೆಂದು ಜನರು ಆಡುವುದನ್ನು ಸುಳ್ಳು ಮಾಡಿದೆಯಲ್ಲ ಸಹಜವಾಗಿ ಆಡುವ ಅಶ್ವತ್ಥಾಮ ಅಶ್ವತ್ಥಾಮನೇ ನಮ್ಮ ಜನಕರಿಗೆ ಮೋಸ ಮಾಡಿ ಸುಳ್ಳು ನುಡಿದೆಯಲ್ಲ ನಾನೇನು ಮೋಸ ಮಾಡಿ ಅಶ್ವತ್ಥಾಮ 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 ತಹ ಎಂದು ಏಳು ದನಿಯಲ್ಲಿ ಕುಂಜರ ಎಂದು ಇಡೀ ದನಿಯಲ್ಲಿ ಬರುವುದರಿಂದ ನನಗೊಂದು ಸರ್ವೇ ನನ್ನ ಅರಿವು ಕಟ್ಟಿಯಿಂದ ಅರಿವು ಬಿಡಲೇ ಅಥವಾ ನರಿ ನಾಯಿ ಪಾವು ಮಾಡಿಬಿಡಲೇ ಈ ದುಷ್ಟ ಬಿಡದವನೇ ಅಶ್ವತ್ಥಾಮ ತಾನಾಗಿದ್ದರೆ ನಿನ್ನ ಕಣ್ಣಿಗೆ ಕಾಣುವ ಯಾವ ಬಂದ ಎಂದುಕೊಂಡೆಯ ನಿನ್ನ ಕಣ್ಣಿಗೆ ಏನಾದರೂ ಪೊರೆಯು ಬಂದಿದ್ದ ಹೇಗೆ ಜಾಗ್ರತೆಯಿಂದ ಇದ್ದಕ್ಕೆ ನನ್ನ ಮೋಸಗಾರ
ಮಾತನಾಡಿದೀಯಾ? ಸಹಜವಾಗಿ ಮಗನನ್ನ 12 ವರ್ಷ ವನವಾಸವನ್ನ ಮಾಡಿ ಬಂದಿರುವನಾತಕ್ಕೆ ಮಾತಿಗೆ ಪಡೆದಾಡಿ 12 ವರ್ಷ ವನವಾಸವನ್ನ ಮಾಡಿ ಕಷ್ಟಪಟ್ಟು ಬಂದಿರುವನಾತಕ್ಕೆ ಮೊದಲಕ್ಕೆ ಬದ್ಧನಾಗಿ ಸಿರಿ ಸಂಪತ್ತನ್ನೆಲ್ಲ ಕಳೆದುಕೊಂಡೆ. ಗಲಾಶುತ್ತಾಮನೆ ಧರ್ಮಜ ಸತ್ಯಕ್ಕೆ ಸರಿಯಾಗಿ ಹೆಂಡತಿಯ ಮಾನ ಕಳೆದರು ನಾವೈವರು ಶಾಂತಿ ರೀತಿಯಿಂದ ಸುಮ್ಮನೆ ಕುಳಿತುಕೊಂಡಿರುವುದಾತಕ್ಕೆ. ಗಲಾಶುತ್ತಾಮನೆ ಧರ್ಮಜ ಇದೇನು ಕೈಲಾಗದ ಮಾತೇನಲ್ಲ. ವಚನ ಭ್ರಷ್ಟರಾದ ಬಾರಿಗಂಬ ಗಂಡು ಗನಿಗಳಾದ ಭೀಮರ್ಜುನರಿಗೆ ನಾವು ಶಾಂತಿಯನ್ನು ಕೇಳಿದನು. ಜಲಾಶುತ್ತಾಮನೆ ಧರ್ಮಜ ಇಂಥ ಸನ್ಮಾರ್ಗದಿಂದ ನಡೆಯುವ ಧರ್ಮರಾಯನಿಗೆ ಗುರುದ್ರೋಹಿ ಧರ್ಮದ್ರೋಹಿ ಎಂದು ನೀನು ಮಾತನಾಡಿದೆಯಲ್ಲ, ಸಹಜವಾಗಿ ಮಾತನಾಡುವ ಧರ್ಮಜ ಇದು ಸತ್ಯವಂತರ ಆಡುವ ಮಾತಲ್ಲ. ಆಡಿದ ಮಾತಿನಂತೆ ನಡೆಯಲಾರದ ಆ ದೊಡ್ಡ ಕೌರವನೊಂದು ಎನ್ನನ್ನು ತಿಳಿದುಕೊಂಡಿಯಾ? ಜಲಾಶುತ್ತಾಮನೆ ಧರ್ಮಜ ಕುಲ್ಲ ಕೌರವನ ಮಾತು ಕೇಳಿ ಈಗ ಎನ್ನೋಳು ನೀನು ಯುದ್ಧ ಮಾಡುವುದಕ್ಕೆ ಬಂದೆಯಾ? ಸಹಜವಾಗಿ ಬಂದಿರುವ ಧರ್ಮಜ ಇಗೋ ನೋಡು, ಎನ್ನ ರಥವಂಬತ್ತುವೆ ಪತ್ತಳಿಕೆಗಳನ್ನು ಬಾಣವನ್ನು ಕಿತ್ತಿ ಹೊಡೆಯುವೆ. ಎನ್ನ ಬಾಣದ ಆರ್ಭಟಕ್ಕೆ ತಡೆಯುವ ತ್ರಾಣ ನಿನಗಿಲ್ಲ ಅಶ್ವತ್ಥಾಮನೇ. ಸುಮ್ಮನೆ ನಡಿ ಹಿಂದಕ್ಕೆ ಬೇಗನೆ. ಗೋಳಿನ ಹೊಳೆ ಗುರಿ ಇಟ್ಟು ಪ್ರಚಂಡ ತರ ಕೋದಂಡಕ್ಕೆ ತಳಕ್ಕೆನ್ನುವ ಕೋಲ್ ಮಿಂಚಿನಂತೆ ಸ್ವರ ಮತ್ತು ಒಬ್ಬರ ಸೆಳೆದು ಸೆಳೆದರು. ಅವೋ ಗುರುದ್ರೋಹಿನೇ ಎಲ್ಲ ಧರ್ಮದ್ರೋಹಿ ಗೋಳಿನ ಹೊಳೆ ಗುರಿ ಹಿರಿಯರನ್ನೆಲ್ಲ ಸುತ್ತು ಮಾತುಗಳ ಬಳಸಿ ಬಾಯಿಗೆ ಬಂದಂತೆ ಮಾಡುವೆಯ? ಎಲ್ಲ ಈ ಯಮಧರ್ಮನ ಪುತ್ರ ಎಲ್ಲ ಅಶ್ವತ್ಥಾಮನೇ ನಿನ್ನ ಕೊರಳನ್ನು ತೆಗೆದು ನೋಡು ಈ ದ್ರೋಣ ಪುತ್ರ ಇದಕ್ಕೆ ನಿಲ್ಲಲೇ ಪಾಂಡವ ಪುತ್ರ ಅದು ಜಾಗ್ರತೆ ವಿದ್ಯಕ್ಕೆ ನಿಲ್ಲಲ್ಲ ಈ ಅಶ್ವತ್ಥಾಮನೇ. ನಮ್ಮ ಭೀಮಸೇನ ನಿನ್ನ ಕರದೊಳ ಬೆಳೆಯುವ 70 ಮೊಳಗದ ತಂಡದಿಂದ ಈ ಅಶ್ವತ್ಥಾಮನನ್ನು ಬಂಧಿಸಿ ಭೀಮ ಎನ್ನಂ ಸೆರೆ ಬಿಡಿಸು ಈ ಕ್ಷಣ. ಈ ಬಂಡ ಭೀಮನೇ ನಮ್ಮ ಹಕ್ಕನ್ನು ಬಿಡುಗಡೆ ಹೊಡಿರೇ ಈ ತಿಂಡಿ ಮಾತನಾದ ಬಂಡ ಭೀಮನೇ ನಿನ್ನ ಗದೆಯಿಂದ ಬೆನ್ನಿಗೆ ಹಿಮ್ಮುಖವಾಗಿ ಹೊಡಿದೆಯಾ? ಈ ವೀರ ಅಶ್ವತ್ಥಾಮನಿಗೆ ನೀನೆಷ್ಟು ನಿನ್ನ ಗದೆಯಷ್ಟು ಸ್ವಲ್ಪ ಧನುಷ್ಟೈಕಾರಂ ಕೈಲಿ ನಿನ್ನ ಹೊಟ್ಟೆಯನ್ನು ಕೀಳಿದೆ. ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲಲೇ ಬಂಡ ನೀನಂತ ಬಲವಂತನಾಗಿದ್ದರೆ ನಿಂದಕ್ಕೆ ತುಪ್ಪದ ರಾಜನು ನಿನ್ನ ಮಾತಾ ಪುತ್ರರಿಗೆ ಅಪಮಾನ ಮಾಡಿದ ಪ್ರತೀಕಾರವನ್ನು ನೀನಾತಕ್ಕೆ ದಾಸರಾಗಿ ಹಾಕಿದ ಮೈ ಸೊಪ್ಪು ಹೆಚ್ಚಾಗಿ ನಿನ್ನನ್ನು ಗುರುಪುತ್ರ ಎಂದು ಸುಮ್ಮನೆ ಬಿಟ್ಟರೆ ಸರಿಗಿಲ್ಲದ ವಚನವನ್ನು ನಮ್ಮ ಹಾಕ್ತಿದ್ಯಾ ನಿನ್ನ ಮೈ ತಿಂಡಿಗೆ ಚಾಚಿದರೆ ಈ ಕೈ ಯಾವ ಮಾಡಿ ಎಲ್ಲ ಮಾತಿನ ಬೋಲಿನ ಮುಂದೆ ಕೊಟ್ಟಿದ ಪ್ರಾಣ ಬಲಿಕೊಟ್ಟಂತೆ ದೇವಿಯ ಮುಂದೆ ನಿನ್ನನ್ನು ನರಬಲಿ ಕೂಡ ಕೈ ಪುರ ಸುಳ್ಳು ಹರಿಯದನ್ನು ಹಾಕ್ತಿರುವ ಮುಂದೆ ಬೋಲ್ಡ್ ಒಗೆದು ನಿನ್ನ ಪ್ರತಾಪಂ ತೊಳೆಯ ಆಗಿರುವ ಗಗನಂತರಕ್ಕಿಲ್ಲ ಎಂದು ಒಪ್ಪಿಗೆನಾದ ಭೀಮ ಎಲೈ ಕೊಪ್ಪಿಗೆನಾದ ಅಶ್ವತ್ಥಾಮನೇ ನಿನ್ನ ಉಪ್ಪಿದ ದೇಹವನ್ನು ನೋಡಿ ಯುದ್ಧ ಮಾಡುವುದು ಬಿಟ್ಟು ಗದಗದಲ್ಲಿ ನಡಿಗೆ ಅಂಜಿ ಓಡಿದವರು ನಾನೇನು ರಡ ಹಿಡಿದುಕೊಂಡೆಯಾ? ನಾನೇನು ಸುರಗಡೆ ಅಂದುಕೊಂಡಿಲ್ಲ ಒಟ್ಟ ನಿನ್ನ ಹೊಟ್ಟೆಯ ಬಗೆದು ತೊಳ್ಳಿನಂತಿರುವ ನಿನ್ನ ಒಡಲಂಬರಿದು ಕರಳುಗಳ ಕಡೆಗೆ ಭೂತಗಳಿಗೆ ಅಪ್ಪದುಟ ಮಾಡ್ತೀವಿ. ಸ್ವಲ್ಪ ತಾವೇ ಮುರ್ಕ ಎಲೈ ಮುಡ ಒರಳಿನ ಋಣ
ಎಲೈ ಪಂಡ ತಾಮರೆ ಯಾರವರ ಮನೆಯಲ್ಲಿ ಎಲ್ಲಿ ಎಂಬ ತಲೆಗೆ ಹಚ್ಚಿಕೊಂಡ ಬರವ ಅವನ ದಾಳವನ್ನು ಬಿಚ್ಚಿದರೆ ಗೋಧಿ ಏನಾದರೂ ನಾವು ಬುಡ ಬ್ರಾಹ್ಮಣರ ಕುಲ ಸಂಭವನಾದ ನಿನಗೆ ಕ್ಷತ್ರಿಯ ಸುರಸ್ತು ಎಲ್ಲಿಂದ ಬರಲು ಓಡಿರ ಮಗನಾದ ತನಿ ಭೀಮನಲ್ಲಿ ನಿನ್ನ ಪ್ರತಾಪ ನಡೆಯಬರುತ್ತದೆ ಒಂದೊಂದು ಗೆಲುವುಗಳನ್ನು ಈ ಭೂತಳಕ್ಕೆ ಈ ರಣಮಂಡಲಗಳ ಕಾಲ ಭೈರಂತ ನೆನೆಸುತ್ತಾರೆ ವಾಯುಪುತ್ರನ ಎಲ್ಲ ಪಡೆದ ನನ್ನ ಪ್ರೀತಿಯಿಂದ ಕರೆಯುವಳೆ ನಿನ್ನಂತ ಮಗನಿಗೆ ಹೊಟ್ಟೆಯ ಉತ್ತರವನ್ನು ಅನ್ನೋದೆಲ್ಲ ಜಾಗ್ರತೆಯಿಂದ ಯುದ್ಧಕ್ಕೆ ಸಿದ್ಧರಾಗದೆ ಒಂದ ಅಸ್ಪತ್ತಾಮರೆ ಕೂಳ ಪಾಂಡಿಗೆ ನಮ್ಮ ಧೀರ ನಮ್ಮ ಪೌರಸ ನಿಮ್ಮ ಜನಕರಾದ ಗುರು ದ್ರೋಣರ ಮುಂದೆ ನಡೆಯಬೇಕಾದ್ರೆ ನಿಮ್ಮ ಮುಂದೆ ಯಾತಕ್ಕೆ ಧರಣಿ ಪಾಲಕನಾದ ವಿರಾಟನ ಮನೆಯಲ್ಲಿ ಅಡಿಗೆ ಮಾಡುವುದಕ್ಕೆ ದೀರ್ಘವಾದ ಹುಟ್ಟನ್ನು ಹಿಡಿದು ಅಡಿಗೆ ಮಾಡಿ ಸರ್ವರಿಗೆ ಉಣಬಡಿಸಿ 8 ಜನರು ಉಂಡ ಬಿಟ್ಟ ಎಂಕಲ ಮುಗಿಗೆ ತಿಂದು ಯಾತಕ್ಕೆ ಮಾಡದೆ ಕುತ್ತಿ ಕುತ್ತಿ ಯಮಲೋಕಕ್ಕೆ ಸೇರ್ತಿವ ನಾನು ಅಥವಾ ಬಂಧನಾದ ನಿನ್ನ ಬಾಯಿ ಬೆದರಿಕೆಗೆ ಈ ವೀರ ನಿನ್ನ ಬಾಯಿ ಬೆದರಿಕೆಗೆ ಈ ಭೀಮನೇನು ನೆಕ್ಕೊಳ್ಳಲಿಲ್ಲ ಕೂಡ ನಿನ್ನೋರಿದ್ದ ಮಾಡುವುದಕ್ಕೆ ವೀರ ಕಲಿಗಳಿಂದ ಸಾಗಿ ಸಮರದೊಳಗಿಲ್ಲದೆ ನಿನ್ನ ಕಡಿದ ನಮ್ಮ ಜನಕರನ್ನು ಸಂಪರಿಸಿದ ನಿಮ್ಮ ವಂಶದ ಗಿಡ ಕೂಡ ಮೇಲ್ ಮಾಡುವಿಕೆ ತರ್ತದೆ ಪಂಡ ಅಸ್ಪತ್ತಾಮನೆ ಬಂಡ ಭೀಮನೇ ಇಲ್ಲಿಯವರೆಗೂ ನಿನ್ನನ್ನು ಗುರುಪುತ್ರ ಎಂದು ಒಳ್ಳೆಯ ಬಾಯಿಗೆ ಬಂದಂತೆ ಸಹಜ ನಿನ್ನ ತೋಳಗಳು ನನ್ನ ತೋಳಗಳು ಮಾತೆ ಮರಬೇಕು ಹಠ ಕಾಲ ಬಿಡಿಸಂತೆ ಆರ್ಪಡಿಸಿ ತನಗೆ ಪಾಠ ಮಾಡಿ ಅಷ್ಟ ದಿಕ್ಕು ದೇವತೆಗಳಿಗೆ ನಿನ್ನನ್ನು ಬಲಿಕೊಟ್ಟು ಇನ್ನ ಕುಳಿತ ಪೊಲೀಸ್ ಸತ ಮಾಡಿದ ಯುದ್ಧಕ್ಕೆ ಸಿದ್ಧರಾಗ ಪರಬ್ರಹ್ಮ ಪುತ್ರ ನಿನ್ನ ಮುಂದೆ ಪುತ್ರ ಕೋಣದಂತೆ ನಡೆದಾಡುವ ಜ್ಞಾನವಿಲ್ಲದ ಭೀಮ ಎಲೈ ಅಜ್ಞಾನವಿಲ್ಲದ ಅಶ್ವತ್ಥಾಮರೇ ನೀನು ಹಂತ ಬಲವಂತನಾಗಿದ್ದರೆ ಬಳಿದ ಸೈನ್ಯವನ್ನು ಕೂಡ ಯುದ್ಧ ಮಾಡಲಾಗದೆ ಚಿಕ್ಕ ಚಿಕ್ಕಲ್ಲಿ ಪಡೆದುಕೊಂಡಿದ್ದಾರೆ ಪರದಿಂದ ಹೊರಗ ಪಡೆದು ನನ್ನನ್ನು ಜಯಿಸಿದ ವಿನಃ ಅವನ ಪುರದ ಪರಾಕ್ರಮದಿಂದಲೇ ಹೇಳಕ್ಕ ಅದಮ್ಮ ಐ ಬುಡ ನಮ್ಮ ಬುಧವಾರದ ನಿನ್ನ ಹೆಂಡತಿಯನ್ನು ಕಂಡಂತೆ ಹೇಳಿದಾಗ 8 ಸಭೆಯಲ್ಲಿ ಮಂಡ ಎಂಬ ತಲೆ ತಗ್ಗಿಸಿಕೊಂಡು ಕುಳಿತಿದ್ದೀರ ಅದಕ್ಕೆ ಸತ್ಯಾಗ್ರಹ ಬಂಧಿತರಾಗಿದ್ದವು ಎಲ್ಲವಾದರೆ ಸಭೆಯಲ್ಲಿ ಸೇರಿದ ಎಲ್ಲ ಅಧರ್ಮಗಳನ್ನು ಕ್ರಮ ಮಾಡ್ತದೆ ಈ ಗದರ್ಭದಲ್ಲಿ ಬುದ್ಧಿ ಬುದ್ಧಿ ಯಮಲೋಕಕ್ಕೆ ಸೇರಿಸಿದ್ದಲ್ಲ ಐ ಬುಡ ಸ್ವಲ್ಪ ತಾಳವೇ ಮೂರ್ಖ ನೀನು ಯಾವ ಫಲವಂತನೆಂದು ಇದ್ದಕ್ಕೆ ಬಂದಿಲ್ಲ ಒಳ್ಳೆ ಸ್ವಲ್ಪ ತಾಳವೇ ಮೂರ್ಖ ಅದೇ ಪ್ರಕಾರ
ರಂಗದೊಳ್ ನೀನೇ ಶಿವ. ನಿನ್ನ ಸತಿಯಾದ ಭಾನುಮತಿಯವರೆಗೆ ಆದಿಶೇಷನ ಬಂದು ನಿನ್ನನ್ನು ಪಿಚಣೆಯನ್ನು ಕಟ್ಟಿ ಸಂಭೋಗ ಮಾಡಿ ಹೋಗುವಾಗ ಕಟ್ಟಿದ ಪಿಚಣೆಯನ್ನು ಬಿಟ್ಟು ಹೋಗೆಂದು ಕಣ್ಣು ಸಣ್ಣ ಮಾಡಿ ಇರೋ ಪ್ರಚಂಡನು ನೀನು ನಾಚಿಕೆಲ್ಲದ ಯಾತಕ್ಕೆ ಮಾತಾಡೋದು ಓಡಿರ ಕಟ್ಟಿಕೊಂಡು ಹೋಗುವಾಗ ಆಗ ನನ್ನ ಸೋದರನ ಪಾತ್ರವನ್ನು ನಿನ್ನ ಪ್ರಾರಂಭಿಸಿಕೊಟ್ಟನಲ್ಲ ಆಗ ಎಲ್ಲಿ ಹರಿಯುತ್ತಿರಲಿಲ್ಲ ಪುರುಷ ಸಂಬಂಧಿ ಗಂಡುಗಳ ಭೀಮನ ವೃತ್ತ ಪುಂಡರೀಕದ ಅಡಗಿದ ಸೌರೋಪೇಟೆಯಿಂದ ಕಣಗಳ ಬಂದಿದೆ. ಇಂಥ ಅತುಲಿಕೆಯ ಪರಾಕ್ರಮದಿಂದ ಅಶ್ವತ್ಥಾಮ ಆರ್ಭಟವಿದೆ ಅಂದರೆ ಅವನು ಹುಡುಗೆ ಕುಡಿಯುವ ಮೂರ್ಖರು ನೀನು. ನಿನ್ನಂತರ ನನ್ನ ಏಡಿಯನ್ನು ನೋಡಿ ಎದುರಿಕೊಂಡು ಓಡಿ ಹೋಗುವುದೆಂದು ತಿಳಿದುಕೊಂಡೇ ಕೌರವ ಬಂಡ ಭೀಮನೇ ಒಂದು ವೇಳೆ ಅಪ್ಪಳನ್ನು ಕೊಟ್ಟಿದ್ದರೆ ಈ ಗದರ್ಸಂಗ ಗುತ್ತಿ ಗುತ್ತಿ ಮುದ್ದೆ ಮಾಡಿ ನುಂಗಿ ಗಾಟಗಳನ್ನು ನೀರು ಕುಡಿಸುತ್ತಲೇ ಆವತ್ತಿನ ದಿನ ನೀವು ಕೈ ಹಾಕದ ಏಟಿಗಳಂತೆ ಚಂದರಂತೆ ಬಾಯಿ ಮುಡಿ ಮುಡಿ ಹಾಕುತ್ತಾ ಕುಳಿತಿದ್ದರಲ್ಲ, ಆವತ್ತಿಲ್ಲದ ಚೌರ್ಯ ಧೈರ್ಯ ಈ ವರ್ಷದಿಂದ ನಮ್ಮ ಅಣ್ಣನ ಎಳೈ ದುರ್ಮಾರ್ಗದ ದುರ್ಯೋಧನರು ಬಂಡ ಭೀಮನೇ ನೇತೃತ್ವವನ್ನು ಕಟ್ಟಿಕೊಂಡು ಕಚ್ಚಾಗಿ ದೋಷವನ್ನು ಬೆರೆಸಿ ತಿನ್ನಿಸಿದ್ರಿ. ನಾವು ಮಕ್ಕಳ ಬೆಳಗ್ಗೆ ಸಮಾಜದ ಕೈಕಾಲ ಕಟ್ಟಿ ಅಪ್ಪತಿಯಾದ ಚಕ್ರಿಯಿಂದ ದೂತನ್ನು ರಚಿಸಿ ಮೋಸದಿಂದ ನಮ್ಮ ರಾಜ ಆಕರ್ಷಿಸಿರಿ. ನಮ್ಮ ಅರಣ್ಯ ಪಾಲ ಮಾಡಿದ್ರಿ. ನೀವು ಹೇಳಿದಂತೆ ವನವಾಸ ಅಜ್ಞಾತವಾಸ ಮುಗಿಸಿಕೊಂಡು ನಮ್ಮ ರಾಜ್ಯವನ್ನು ನಮಗೆ ಹಿಂತಿರುಗಿ ಕೊಡೋಗೆಂದರೆ ಈ ಮಹಾಯುದ್ಧವನ್ನು ಸಾಗಿರಿ. ಭಗವಂತನಾದ ಭೀಮ ಅರ್ಜುನ ಕದನಕ್ಕೆ ಕುಪ್ಪಿ ಅಂತ ಮುಗಿದುಕೊಳ್ಳುವುದು ಕೂಡ ಐ ಪಾವರ ಶಾಂತಿ ಕಟ್ಟಿರೋಣ. ಶಾಂತಿ ಕಟ್ಟುಗಳನ್ನು ತರಿಸಿದ ನಮ್ಮ ಆಕ್ರಮಣ ಬಲದಿಂದ ನೀನು ಬಲ ಕುಡಿಸಿ ಚದರಂಗ ಬಲವನ್ನು ಸಾವಿರ ಕುಟ್ಟಿ ಎಂಡು ಪೂರ್ತಿ ಪಿಸಾಚಿಗೆ ಹಾಕಿಬಿಡುವ. ತದನಂತರ ನಿನ್ನ ತಲೆ ಕೂದಲು ಹಿಡಿದಪ್ಪಳಿಸಿ ಭೂಮಿಯಲ್ಲಿ ಕಾಲ ಬರುತ್ತ ಆರಬಡಿಸಿ ನಿನ್ನ ದೇಹ ಭಾಗ ಮಾಡಿ ಅಚ್ಚಿನಾವತಿ ಸಿಂಹಾಸನಕ್ಕೆ ನಮ್ಮ ಅಣ್ಣನಾದ ಧರ್ಮದ ಆಗಮಿಸಬೇಕು. ಬಾಬಾ ಯುದ್ಧಕ್ಕೆ ಚೋರ ಯಮಪುರ ಬಂಡ ಭೀಮನೇ ನಿಮ್ಮ ಅಣ್ಣನ ಧರ್ಮರಾಯನು ಏನು ತಕ್ಕನಲ್ಲ, ನಾನೇನು ಕಷ್ಟನಲ್ಲ. ಆವತ್ತಿನ ದಿನ ಚದುರಂಗದಲ್ಲಿ ನಿಮ್ಮ ವಂಶವನ್ನು ಕೊನೆಗೆ ನಿನ್ನ ಹೆಂಡತಿಯನ್ನು ಅಡಬಿಟ್ಟು ಆಡಿದನಲ್ಲ, ಅವನೇನು ಬಂಡನೆ ಇಲ್ಲ ಕೈಲಾಗದ ಏಡಿಯ ಎಲೈ ಅದೋ ವಿರಾಟ ನಗರದೊಳಗಿಂದ ಅನ್ನವಿಲ್ಲದಿದ್ದಾಗ ಒಬ್ಬೊಬ್ಬರು ಒಂದೊಂದು ರೂಪದಲ್ಲಿ
ಕೀಚಕನಿಗೆ ಚಂದತೆಯ ಜಾತಿಯನ್ನಾಗಿ ಮಾಡಿದ ಅಧಮ ನೀನು ಯಾವ ಸೂರ ನಾರ್ಯಕ್ಕೆ ಸೀಮೆಯನ್ನಿಟ್ಟು ಕೀಚಕನ ಕೊಂದಂತ ಜಾಗೃತಿಯಿಂದ ಯುದ್ಧಕ್ಕೆ ಸಿದ್ಧನಾಗದ ಬಂಡ ಕಡಲ ಚೆಂಡಾಂಡ ಮಾಂಸ ಕಂಡ ಎಲೈ ಬಂಡ ಕೌರವ, ಎಲೆ ಬಂಡ ಭೀಮ ನೀನು ಯುದ್ಧ ಮಾಡಿದರೆ ನಾನು ಸೋಲುವಷ್ಟು ತೃಪ್ತನಾಗಲಿದೆ. ಓಡಿದ ಕಾಲದಲ್ಲೇ ನಿಮ್ಮ ಬಲಗಳು ಸಂಬಂಧಿಸಿ ಇಂದು ಬೀಳುತ್ತು ಪ್ರಸಾದ ಹಾಕಿಬಿಡಲೆ ಅತಿ ಜಾಗೃತಿ ಯುದ್ಧಕ್ಕೆ ಸಿದ್ಧರಾಗ ಬಂಡ ಕೌರವ ದೇವರು ನಿನ್ನನ್ನು ಯಮದವ ಅದೇ ಪ್ರಕಾರ ಯುದ್ಧಕ್ಕೆ ಸಿದ್ಧನಾಗದ ಬಂಡ ಅದೇ ಎಲ್ಲಿಗೆ ಹೋಗ್ತಿರುವೆ? ನೀನು ಬ್ರಹ್ಮಾಂಡಗಳು ಹಣಗಿದ್ದರು, ಪಾತಾಳಗಳು ಹರಿತು ಕುಡಿಸುತ್ತರು, ವೈಶಂಪರಾಗಿನ ಸರೋವರದಲ್ಲಿ ಮುಳುಗಿದ್ದರು. ನಿನ್ನನ್ನು ಬಿಡಲು ಈ ರೂಪದ ಗಾರ್ಲಿಂಗಪ್ಪ ಇವರು ಮುತ್ತಲದ್ದ ವೀರಾಜಿ ವೀರರೇ ರಣಚೂರರೇ ಆ ಬಂಡ ಭೀಮನ ಕಲಿಕಲಿಲ್ಲ ಆಗ ನೋಡು ಒಡನೆ ಯುದ್ಧಕ್ಕೆ ಹೋದರಂತೆ ಕೌರವನ ಬೆಂಬಲವಾಗಿ ನೀವು ಹೋದರೆ ಈ ಕಟ್ಟನ ಗಡ ಎತ್ತಿಕೊಂಡು ಬಂದಂತೆ ಬಡಗ ಬಡದು ಎಡವಡಿಯನ್ನು ಕಟ್ಟದ ಹಾಕಿಕೊಂಡು ಕೌರವನ ಬೆನ್ನಿಗೆ ಹೇಳಿದರೆ ಇವತ್ತಿನ ಸಮಾಜದಲ್ಲಿ ಇಷ್ಟೇ ಎನ್ನುವುದು ನಿರ್ಧಾರವಾಗುವುದು. ಜಾಗೃತಿಯಿಂದ ಧರ್ಮದಲ್ಲಿ ವ್ರತವನ್ನು ಬಿಡುವಂತ ನಾನು ಭಾರತೆ ಬೈಕ್ ಮಾಡ ಬೈದ್ಕೋಗಾರ ನನ್ನನ್ನು ಕಂಡವರದು ಪಂಡಿತನೊಂದು ಮಹಾಶಾಂತಿ ಕೊಡ್ತವನೊಂದು ಧರ್ಮ ಪ್ರಧಾನವನ್ನು ಸುತ್ತಿದ ಶಾಸ್ತ್ರವಲ್ಲ ರವಿ ಬಂಡವ ಮೂರ್ಖನೇ ಏನಂತ ಪಂಡಿತನಾದರೆ ಇಂಥ ಬಂಡತನಕ್ಕೆ ಕಾಲಕ್ಕೆ ಮನಸ್ಸು ಮಾತು ಯಾಕಕ್ಕೆ ನೀನು ಶಾಂತಿ ಕೊಡ್ತವನ್ನ ಆಗಿದ್ದರೆ ಜವಾಬ್ದಾರಿಯಾಗಿ ಆಗ ಬಿಡುಗಿದ್ದಕ್ಕೆ ಬಂದು ಯಾಕಕ್ಕೆ ಆಟವಾಗಿ ಸಂಜೆ ಬಂದಿರವಲ್ಲ ಏನು ಮೋಸಕಾರನೇ ಕರ್ಣನೇ ನೀನು ಶಾಂತಿ ಕೊಡ್ತವನ್ನ ಆಗಿದ್ದರೆ ಅತಿಥಿಯಂತ ಪಾಪಿಯುದಿರ ದುರ್ಗುಣಗಳನ್ನು ಒಳಗೆ ತುಂಬಿಕೊಂಡರು ಪಾಮರ್ಯರು ಏನು ಮಾತನಾಡಿದೆ ಅದಕ್ಕಾಗಿ ಈ ಸದ್ಗುಣವಂತ ಕಲಿಕರಣ ನಿನ್ನನ್ನು ಇದ್ದಕ್ಕೆ ಬಂದರು ನೋಡ ನನ್ನ ಕಪಟ ಬಿಟ್ಟಿರೋದು ಪಟ್ಟವಾಗಿ ಎನ್ನುವ ಇಲ್ಲದಿದ್ದರನ್ನ ಕೈ ಕಾರಣವನ್ನು ಕಟ್ಟಿ ಆಗಿಕೊಂಡು ನಮ್ಮ ದುರ್ಗದ ನೀವು ಹೇಳ್ತಾರೆ ಓನರಿಗೆ ಸುಳ್ಳು ಬಿಡ್ದ ಚಾಡಿಕೋರ ಎನ್ನಂದ್ರವಲ್ಲ ಈ ರವಿಕುಮಾರ ಎಲ್ಲ ಕಣ್ಣನೆ ಎಲ್ಲ ಈ ಧರ್ಮಜ ನ್ಯಾಯ ನಿರ್ಣಯವನ್ನು ಪರಿಶೋಧಿಸಿದರೆ ಇಂಥೆಯ ಮಾತುಗಳು ನನಗಾಡಿದರೆ ನಿನಗೆ ನೀತಿ ಮಾತುಗಳನ್ನು ಹೇಳುವುದಕ್ಕೂ ನಾನು ನಿನಗಿಂತಲೂ ಸಣ್ಣವನಾಗಿರುವನು ಕರ್ಣ ಧರ್ಮಜ ಕೆಟ್ಟ ಅನ್ಯಾಯದ ಮಾತುಗಳು ನನಗಾಡಿದರೆ ನಿನಗೆ ಬುದ್ಧಿ ಹೇಳುವ ಶಕ್ತಿಯೂ ನನಗಿಲ್ಲ ಕರ್ಣನೆ ಕೈ ಮತ್ತೆ ಕೂಳಿಗೆ ನಂಬಿ ಪ್ರಾಣ ಕಳೆದುಕೊಳ್ಳಲಾರದೆ ನಂಬಿದವರಿಗೂ ಎಂದಿಗೂ ದ್ರೋಹ ಬಗೆಯಲಾರನು ಈ ಧರ್ಮರಾಯನು ಕಲಾಕರ್ಣ ಧರ್ಮಜ ಇದಕ್ಕೆ ಒಂದು ನೀತಿ ಹೇಳಿದನು ಚೆನ್ನಾಗಿ ಕೇಳು ಆದಿಯನ್ನು ಚೆನ್ನಾಗಿ ಪೂರ್ವ ದಿಕ್ಕಿನಲ್ಲಿ ಹುಟ್ಟುವ ಸೂರ್ಯದೇವನು ಒಂದು ವೇಳೆ ಪಶ್ಚಿಮ ದಿಕ್ಕಿನಲ್ಲಿ ಹುಟ್ಟಿದರೆ ಹುಟ್ಟಬಹುದು ಹುಟ್ಟಿದರೆ ಹುಟ್ಟಲಿ ನಂಜನ ಮಾಡದು
ತಿಳಿಸಬಹುದು. ನೀರಿನಲ್ಲಿ ಹುಟ್ಟುವ ಕಮಲವು ಒಂದು ವೇಳೆ ಕಲ್ಲಿನ ಮೇಲೆ ಹುಟ್ಟಿದರೂ ಹುಟ್ಟಬಹುದು. ಇಲ್ಲಿ ಇಲ್ಲಂದವರು ಯಾರು ಭಗದಗಿಸುತ್ತ ಚೋಲಿಸುತ್ತ ಉರಿಯುವ ಬೆಂಕಿಯು ಒಂದು ವೇಳೆ ತನ್ನಷ್ಟಕ್ಕೆ ತಾನೇ ತಣ್ಣಗಾದರೂ ಆಗಬಹುದು. ಜಲಾಕರಣ ಆದರೆ ಈ ಸತ್ಯವಂತನಾದ ಧರ್ಮರಾಯನ ಮನಸ್ಸು ಎಂದಿಗೂ ಬದಲಾಗಿಸಿಕೊಳ್ಳಲಾರೆನು. ಜಲಾಕರಣ ಇಂಥ ಸನ್ಮಾರ್ಗದಿಂದ ನಡೆಯುವ ಧರ್ಮರಾಯನಿಗೆ ಎಲ್ಲ ದುಷ್ಟನೆಂದು ನೀನು ಮಾತನಾಡಿದೆಯಲ್ಲ, ಸರ್ವತವಾಗಿ ಮಾತನಾಡುವ ಇಂಥ ಮಾತುಗಳು ನಿನ್ನ ಬಾಯಿಂದ ಬರಬೇಕಾದರೆ ಈ ಧರ್ಮರಾಯನು ಮಾಡಿದ ಕರ್ಮವು ಇಲ್ಲಿಗೆ ನಿವಾರಣೆಯಾಗಿತ್ತೆಂದು ತಿಳಿಯಬೇಕು. ಜಲಾಕರಣ ಈಗ ಎನ್ನೊಮ್ಮೆ ಯುದ್ಧಕ್ಕೆ ಬಾ ಎಂದು ನೀನು ಕರೆದರೆ ಸರ್ವತವಾಗಿ ನಿನ್ನಂತ ಮೂರ್ಖನುಡಿನ ನಾನು ಎಂದಿಗೂ ಯುದ್ಧ ಮಾಡಲಾರನು. ಪೋರ ಇಡೀ ಧರ್ಮರಾಯನ ಮುಂದೆ ನಿಲ್ಲಬೇಕಲ್ಲ. ಧರ್ಮವಂತ ನೀತಿವಂತ ಎಂದು ಜನರ ನಿನ್ನ ಸನ್ಮಾನಿಸುವವರು ಹೇಳಿಯೇ ಸತ್ಯದಿಂದ ನಡೆದುಕೊಂಡು ಬಂದ ಕಾಲಕ್ಕೂ ನನ್ನನ್ನು ಧರ್ಮರಾಯನೆಂದು ಹೇಳುವರು. ಅಭಿನಂದನ. ನೀನಂತ ಮಾನವಂತನಾಗಿದ್ದರೆ ಅಪಮಾನಗಳು ಏತಕ್ಕೆ ನಿಮಗೆ ಸಂಭವಿಸಿದ್ದವು? ನನಗೇನು ಅಪಮಾನ ಸಂಭವಿಸಿದವು? ರವಿತನ ಕೊಳ್ಳುವ ಗೋರಿನಂತೆ ಈ ಪರಿ ಬಂಡಾಟಕ್ಕೆ ನಿಂತು ಯಾಕಕ್ಕೆ ನಾನಾಟಕ್ಕೆ ಬಂಡಾಟಕ್ಕೆ ನಿಂತನು. ಕಾರಣಪುತ್ರನೇ ರವಿಪುತ್ರನೇ, ನನ್ನ ಗುಣಗಾನ ಅರಿಯದರ ಮುಂದೆ ಕಟಕಟ್ಟೆ ನನ್ನ ಪುರಾಣಗಳ ಎಲ್ಲ ಮುಂದೆ ಬಿಚ್ಚಿದವ ಬಂದರೆ ನಾನು ಈ ಕೋಲಿನ ತೋಳಗಳನ್ನು ಬಿಡದೆ ಈ ಕಂಬಕ್ಕೆ ಬಿಡದೆ ನಮ್ಮ ಕೌರವರ ಸನ್ನಿಧಿಗೆ ಯಾವುದೇ ನಿನ್ನ ಮನಸ್ಸಿನ ಬರಿ ಹೇಳಿದ್ದೇವೆ ನಮ್ಮ ಗುರುಗಳು ಮುಂದೆ ಪ್ರೇಮದಿಂದ ನಿನ್ನ ಬಿಟ್ಟರು ಬಿಡಬಹುದು. ಆ ದೇಶ ಏತಕ್ಕೆ ಬಾಬಾ ಯುದ್ಧಕ್ಕೆ ಯಮಪುತ್ರ ಎನ್ನ ಬಿಡುವಲ್ಲ ಈ ರವಿಪುತ್ರ ನೀನು ದುರ್ಗುಣವನೆಂದು ನೀನು ಮಾತನಾಡಿದೆ. ಸರ್ವಾಂಗವಾಗಿ ಆಡುವ ನಾನಂತ ದುರ್ಗುಣವನಾಗಿದ್ದರೆ ನನ್ನ ರಾಜ್ಯದ ಸಂಪತ್ತನ್ನು ಸೋತು 12 ವರ್ಷ ವನವಾಸವನ್ನ ಮಾಡಿ ಕಷ್ಟಪಟ್ಟು ಬಂದಿರುವನ ನಿಮ್ಮ ಕರ್ಮಕ್ಕೆ ನಾನೇನು ಮಾಡೋದು ನಾನಂತ ಘಾತಕ ಗುಣದವನಾಗಿದ್ದರೆ ನೀತಿವಂತನಾದ ದ್ರೌಪದಿಯನ್ನು ಈ ಸಭೆಗೆ ಎಳೆದು ತಂದು ಅವಳನ್ನು ಅಪಮಾನ ಮಾಡುವ ಸಮಯದಲ್ಲಿ ನಾವೈವರು ಶಾಂತಿ ರೀತಿಯಿಂದ ಸುಮ್ಮನೆ ಕುಳಿತುಕೊಂಡಿರುವುದು ಯಾತಕ್ಕೆ? ನಿಮ್ಮಂತ ಕೈ ಆಗಲು ಸುಮ್ಮನೆ ಕುಳಿತುಕೊಳ್ಳಲು ಇನ್ನೇನು ಮಾಡುವರು ಭಟ್ಟಗನ್ನನೇ. ಅದೇ ಸಮಯದಲ್ಲಿ ಎನ್ನ ಅನಂತರಾದ ಭೀಮಾರ್ಜುನರು ಸಿಟ್ಟಿಗೆದ್ದ ಸಮಯದಲ್ಲಿ ಅವರಿಗೆ ನಾವು ಶಾಂತಿಯನ್ನು ಹೇಳಿದಿನಲ್ಲ. ಕೌರವನಂತೆ ನಾನು ಕೆಟ್ಟ ಗುಣದವನಾಗಿದ್ದರೆ ಈಗ ನಡೆಯುವ ಯುದ್ಧವು ಆಗಲೇ ನಡೆದು ಹೋಗುತ್ತಿತ್ತು. ಎಲ್ಲ ಮುಖ್ಯನೇ ವಚನ ಭ್ರಷ್ಟನಾದ ಮಾಡಿದ ರಾಜ್ಯವನ್ನು ಕಳೆದುಕೊಂಡು ಎಲ್ಲ ತಮ್ಮಂದಿರಾದ ಕೋಪಭರಿತರಾದ ಭೀಮಾರ್ಜುನರನ್ನು ಕೂಡಿಕೊಂಡು ವನವಾಸಕ್ಕೆ ಹೋಗಿ ಕಾಲನಿರ್ಣಯ ಮಾಡಿ ಸರಿ ರಾಜರ ಮನೆಯಲ್ಲಿ ಆಳಾಗಿ ದುಡಿದು ಕಷ್ಟಪಟ್ಟು ಬಂದಿರುವನಾದಕ್ಕೆ ನಮ್ಮ ಕರ್ಮಕ್ಕೆ ನಾವೇನು ಮಾಡುವುದು? ಇದೇನು ಕೈಲಾಗದ ಮಾತಿಗೇನಲ್ಲ, ವಚನ ಭ್ರಷ್ಟರಾಗಬಾರದೆಂಬ ಮಾತಿಗಾಗಿ ನಾನು ಸತ್ಯ ಸನ್ಮಾರ್ಗದಿಂದ ನಡೆದುಕೊಂಡು ಬಂದೆನು. ಇಂಥ ಸನ್ಮಾರ್ಗದಿಂದ ನಡೆಯುವ ಧರ್ಮರಾಯನನ್ನು ಎಲ್ಲ ಭ್ರಷ್ಟನೆಂದು ನೀನು ಮಾತನಾಡಿದೆಯಲ್ಲ, ಸರ್ವತವಾಗಿ ಮಾತನಾಡುವ ನನಗೆ ಒಳ್ಳೆದಾಗುವುದೆಲ್ಲ ನೋಡು. ಯಾಕಕ್ಕೆ ಒಳ್ಳೆಯದಾಗಲ್ಲ? ಎನ್ನ ದುರ್ಗುಣದವನೆಂದು ನೀನು ಮಾತನಾಡಿದ ಕಾರಣ ಭುವನವನ್ನ ರವಿಜಾತನೇ ಸಾರವಲ್ಲ ನಾನು ಬಂದನೋ ಬೇಗನೆ ಏನು ಬಲ್ಲಿಯ ಕರ್ಣ ಎಲ್ಲಿ ನಿನ್ನ ಪ್ರಾಣ ಅನಾಥವನ್ನು ನಿಶ್ಚಯಿಸಿ ಎಲ್ಲ ಹೃದಯ ಮತಿ ಮಾಡಿ ಖುಷಿ ಪಡಿಸಲಕ್ಕೆ ವೇಗಗಳನ್ನು ಬೋಧಿಸಲಕ್ಕೆ ಇದು ನಾರಾಯಣನ ಗುಡಿ ಇದಲ್ಲ. ಸ್ವಲ್ಪ ತಾಳು ಕರ್ಣ ಹದಮನೆ ಭೀಕರದಿಂದ ಘೋರತರವಾಗಿ ಕಂದವಸವ ಎಂಬುದು ಗೊತ್ತಲ್ಲವೇ? ರವಿತನ ಅತಿ ಸಂಕಟ ಬಂದಾಗ ವೆಂಕಟರಮಣ ನೀವೇ ಗತಿ ಎಂದು ಗೋಳಾಡಿದರೆ ಆ ಗಲ್ಲಿಗೆ ಗತಿಪತಿಯ ಪಿತನಿಗೆ ನಿಮ್ಮ ಸರಿವರೇ ಎಲೈ ಮತೀಗರೇ ಗತಿಗೆ ಗಲ್ಲಿ
ಮರಿಗೆ ಆರ್ಭಟದ ಮುಂದೆ ಚಿಗಿರಿ ಮರಿಗೆ ಪ್ರಾಣ ಬಿಚ್ಚ ಬೇಡದಂತೆ ನಿಮ್ಮ ಪ್ರಾಣಗಳು ಎಲ್ಲ ಮುಂದೆ ಬಿಚ್ಚಿ ಹೇಳ ಬಂದರೆ ನಾನು ಮೂಡ ಕಂಡ ಮುಖ್ಯವು ಕಂಡ ರಂಡಿಗಳಂತೆ ಮುಖ ಮಾಡಿಕೊಂಡು ನಿಂತಿರುವ ಯಾಕಕ್ಕೆ ನೀನಂತ ಮಿತ್ರ ಹೃದಯ ಉಳ್ಳವನಾಗಿದ್ದರೆ ಇಂಥ ಮೂಢಗಳ ಕಾಯಗಳನ್ನು ಯಾಕಕ್ಕೆ ಹಚ್ಚಿಕೊಂಡು ಯುದ್ಧಕ್ಕೆ ಧರ್ಮ ಯುದ್ಧಕ್ಕೆ ಮೂರ್ಖ ನೀನಂತ ಸತ್ಯವಂತನಾಗಿದ್ದರೆ ಮುತ್ತಜ್ಜಕಲ್ಲಿ ಭೀಷ್ಮರಂ ಚಿಕಂಡಿಗೆಲ್ಲ ಮುಂದೆ ನಿಲ್ಲಿಸಿ ಯಾಕಕ್ಕೆ ಮೋಸ ಮಾಡಿಕೊಂಡಿದ್ದೆ ಭಾಮರ ನೀನಂತ ಸತ್ಯವಂತನಾಗಿದ್ದರೆ ಧನದ ವಿದ್ಯೆಯಂ ಯೋಗಿಸಿದ ದ್ರೋಣಾಚಾರ್ಯಂ ಮದ ಮಾತಿನ ಶಬ್ದದಿಂದ ಯಾಕಕ್ಕೆ ಹತಗೊಳಿಸಿದೆ ಭಾಮರ ಮೂರ್ಖ ಕೈ ಮೇಲಾಗದ ಉಲಿಕೆ ಮೈ ಮೇಲೆ ಬರಲಿಯ ಇಂಥ ಪ್ರಸಂಗತನ ಬಂದಾಗ ಉಲ್ಲಾಸನವನ್ನ ಮಾಡುವುದೊಂದೇ ಬಲ್ಲ ಎಂದಿಗೂ ಇಲ್ಲದ ಈ ಕವಿತನ ಮೇಲೆ ಇಂಥ ಒಳ್ಳೆಯ ಭಾವನ ಹಿಂದೆ ತಕ್ಕೆ ಬಂತು ರಥವನ್ನು ಹತ್ತಿರ ರಂಗದಲ್ಲಿ ನಿಂತ ಕಾಲಕ್ಕೆ ಕರ್ಣವೆಂದು ಬಣ್ಣದ ಮಾತುಗಳಿಂದ ಬಣ್ಣಿಸಿ ಕರೆದರೆ ನಿಮ್ಮ ಮಾತಿಗೆ ನನ್ನ ಹೃದಯದ ತಣ್ಣದಾಗುತ್ತದೋ ಎನ್ನಬೇಕಾದರೆ ಈಗ ನಾನು ನಿಮ್ಮ ಮಾತು ಕೇಳಿ ಕಾಯದವನ್ನು ಬಿಟ್ಟರೆ ನಂಬಿದ ಕೌರವಾಗಿ ಮಣ್ಣಾಕಿದಂತಾಗುವುದಿಲ್ಲವೇ ನೀಗೆ ತಿಳಿದವ ಧರ್ಮಂದರ ನಿನಗೆ ಪತ್ತೆ ಹುಟ್ಟಿತು ಅಲ್ಲಿದ್ದ ದುರ್ಗುಣ ಅಹೋ ರವಿಪುತ್ರ ಅಹೋ ಯಮಪುತ್ರ ಆವತ್ತ ಮಾಡಿದ ನನ್ನ ಹತ್ತಿರ ಮುಂದೆ ಹಾಕಿದರೆ ಅಹೋ ಕರ್ಣ ಹಾಕಿದರೆ ಅದಾದರೆ ಹೇಳಿದರು ಚೆನ್ನಾಗಿದ್ದೇನೆ ಅದೇನು ಚೆನ್ನಾಗಿಯೋ
ಬದುಕು ಕಡೆಗೆ ನಿನ್ನ ಹೊಟ್ಟೆಯ ಒಳಗಿರುವ ಕೆಟ್ಟ ಗುಣಗಳನ್ನು ಬಿಟ್ಟವನಾಗಲಿಲ್ಲ. ಎಂದಕ್ಕೆ ನಾನು ದೊಡ್ಡ ಸಭೆಯಲ್ಲಿ ಸೋತ ಸಂಪತ್ತನ್ನು ಹಿಂತಿರುಗಿ ಬರಲೆಂದು ತಕ್ಕ ಲೆಕ್ಕ ಮಾಡಿದವನು ನಾನಲ್ಲ. ಈ ಲೆಕ್ಕಕ್ಕೆ ನೀನು ಸಾಕ್ಷಿಯಾಗಿದ್ದೀಯಲ್ಲ. ನಿಮ್ಮ ಲೆಕ್ಕದ ಪ್ರಕಾರ ನಿಮ್ಮ ಸ್ವಾಧೀನವಾಗಿದ್ದ ರಾಜಭಾಗದ ಭಂಡಾರವನ್ನು ಬಿಡು ಎಂದು ಕೋಪದಿಂದ ಮಾತನಾಡಿದನು ಆ ಬಂಡ ಕೌರವನು. ಕಲಾಕರ್ಣ ಇದು ಹಾಗಿರಲಿ. ಅಂತರಾಜ ಬೇಕೆ 5 ಗ್ರಾಮವನ್ನಾದರೂ ಕೊಡು ಕಾಲಹರಣ ಮಾಡಲಿಕ್ಕೆ ಎಂದು ಶ್ರೀಕೃಷ್ಣ ಪರಮಾತ್ಮನನ್ನು ಸಂಧಾನಕ್ಕೆ ಕಳಿಸಿದರೆ ಮನೆ ನನ್ನ ರಾಜ್ಯದೊಳಗೆ 5 ಗ್ರಾಮ ಬೇಕೆ, 1 ಗೋಧಿನ ಪಾದದಷ್ಟು ಕೊಡುವುದಿಲ್ಲ ಎಂದು ಉತ್ತರಿಸಿದನಲ್ಲ ಆ ಮೂರ್ಖ ಕೌರವನು. ಇದು ಹಾಗಿರಲಿ ಜಗದೊಡೆಯನಾದ ಶ್ರೀಕೃಷ್ಣನನ್ನು ಪಾಶದಿಂದ ಕಟ್ಟಾಕಿರೆಂದು ತನ್ನ ಸೈನಿಕರಿಗೆ ಹೇಳಿದನು ಆ ಮೂರ್ಖನಾದ ಕೌರವನು. ಇದರಲ್ಲಿ ಎನ್ನ ತಪ್ಪೇನಿದೆ, ನೀನೇ ತಿಳಿದು ನೋಡು ರಘುನಂದನ. ಮುಂದೆ ನಾಡಿನೋಳ ಮುಂದಿನ ಆಲೋಚನ. ಯಮಧರ್ಮನ ಪುತ್ರ ಹರಿಪುತ್ರ ಹಸಿದಲ್ಲ ಬುಲ್ಲಿಗ ಬಾವುಗ ಕುತ್ತಾಗುವ ಗುಂಡ ಕೋಟಿ ಎಂಬ ಗೋವೆ ಗುಂಡ ಮರಕದ ಮಾಡಿದಂತೆ ಶಿಲ್ಪಿಗೆ ಕಲ್ಲನ್ನು ಕಡದು ಸಿರೆಗಟ್ಟಿದಂತೆ ಸೋದರಾದ ಕೌರವರಿಗೆ ಸಿರಿ ಸಂಪತ್ತು ಬಿಟ್ಟರೆ ಒಂದು ಪಕ್ಷ ಸತ್ಯ ಧರ್ಮ ನೀತಿಯಿಂದ ನೀವು ಕೌರವ ಪಾಂಡವರನ್ನ ಸೋದರ ಬಲದಿಂದ ಶ್ರೀರಾಮ ರಾಜ್ಯವೇನಾದರೂ ತಾಪಸ ಬರೋಯ್ತಲ್ಲ. ಎಂದಕ್ಕೆ ಸತ್ತವಂತನಾದ ಸತ್ತ ಹರಿಶ್ಚಂದ್ರನ ರಾಜಭೋಗ ಭಾಗ್ಯವನ್ನು ಕಳೆದುಕೊಂಡರೆ ರುದ್ರಭೂಮಿಯನ್ನು ಕಾದು ಸ್ವರ್ಗದಲ್ಲಿ ಶ್ರೇಷ್ಠವಾದ ಪದವಿಯನ್ನು ಕೊಟ್ಟರೆ ನೀನು ಕೌರವ ಪಾಂಡವರೆಂಬ ಸೋದರರ ಬಲದಿಂದ ಶ್ರೀರಾಮ ರಾಜ್ಯವೇನಾದರೂ ಸ್ಥಾಪಿಸುತ್ತದೆ. ಸ್ವರ್ಗದಲ್ಲಿ ಸತ್ತ ಹರಿಶ್ಚಂದ್ರನಿಗಿಂತ ಉನ್ನತ ಪದವಿ ಏನಾದರೂ ಸಂಭವಿಸಲ್ಲ. ಎಂಥ ಮಾಹಿತ್ಯಕ್ಕೆ ಮನಸ್ಸು ಕೊಟ್ಟು ಗುರಿ ಹಿರಿಯರನ್ನು ಸೈನ್ಯ ಸಮೂಹವನ್ನು ಭಗತರನ್ನು ಸಂಯೋಗಕ್ಕೆ ಅಡಿ ಮಾಡಿಕೊಟ್ಟೆ ಎಂಥ ದುರ್ಗುಣಗಳನ್ನು ಹೊರವರೆಗೆ ತುಂಬಿಕೊಂಡಿರುವ ಪಾಮರ ನೀರು ರಾಜ್ಯದ ಸಂಪತ್ತಿಗೆ ಆಸೆಪಟ್ಟು ರಾಜ್ಯವನ್ನು ಬರಲು ಬರುವುದನ್ನು ಬೆಳಪಟ್ಟು ಹೆಂಡತಿಯಾದ ದ್ರೌಪದಿಯನ್ನು ಪರಕ್ಕೆತ್ತು ಭೂತವನ್ನು ಆಡಿಸೋದು. ಈ ಲೋಕದಲ್ಲಿ ಇಂಥ ಕೃತ್ಯವನ್ನು ಯಾರಾದರೂ ಮಾಡುವರೇನೋ ತಿಳಿಯಲಿ. ಸಾರಿಗೆ ಗಣ್ಯ ಕೊಟ್ಟಂತ ಸಕಲ ಗುಣ ಸಂಪನ್ನನಾದ ನೀನು ನೀತಿ ಶಾಸ್ತ್ರವನ್ನು ಬೋಧಿಸಲ ಬಂದಿಯ ಯಮಧರ್ಮನ ಪುತ್ರ ಉಚಿಯನ್ನಾದ್ರಿಂದ ಬಿಡುವುದಿಲ್ಲ ಈ ಭಾಸ್ಕರನ ಪುತ್ರ ಯಮಸಂಧ್ಯಾತನೇ. ಹಾಗಾದರೆ ಹೇಳುವನು ಚೆನ್ನಾಗಿ ಕೇಳು. ಹಾಗೇನು ಚೆನ್ನಾಗಿ ಹೇಳುವ ಯಮತನೇ. ಭೀಷ್ಮದ್ರೋಣರೆಂಬ ಉರಿ ನಂಟುತ್ತಂಬಷ್ಟರಲ್ಲಿ ಸ್ವಾಮಿ ಎಂಬ ಮತ್ತೆ ಉರಿಯುತ್ತೆಂಬಂತೆ ಬೆರಳು ಎಡಿಗೆ ಬಿತ್ತಂತೆ ಮೊದಲಿನಿಂದ ಕಡೆಯವರೆಗೂ ದುಃಖ ಅಗ್ನಿಯೊಳಗಿದ್ದು ನಾನು ಮಗ್ನನಾಗಿ ಹೋದೆನು. ಅಡವೆಯಲ್ಲಿ ಜನಿಸಿದವು ಪಾಂಡುರಾಯನನ್ನು ಅಗಲಿ ನಾವೈವರು ಕಾಡಿನೋಳು ಗೋಳಾಡಿ ಕಷ್ಟಪಟ್ಟರು ನುಡಿದ ಮಾತು ನಾವು ನಡೆಸಿದೆವು. ಪುತ್ರನೇ ಯಮಪುತ್ರನೇ, ನಿನ್ನಂತೆ ಬಂದ ಕೌರವನ ಚಾಕರಿಯನ್ನು ಮಾಡಿಕೊಂಡ ಬಿದ್ದ ಕಣ್ಣನೊಂದು ಎಂದು ತಿಳಿದುಕೊಂಡು ಏನು ಮೂರ್ಖ ಮಾಡಿದರೆ ಎನ್ನುವ ತರ್ಕ. ಧರ್ಮದ ನೀನು ಹೇಳುವ ಮಾತು ಹೊಸ ಪ್ರದೇಶದಲ್ಲಿ ನಿಜವಾಗಿ ನೋಡಿದರೆ ಪಾಂಡುರಾಯನು ಧೃತರಾಷ್ಟ್ರನು ಉಭಯರು ಎತ್ತಿದ್ದಾರೆ. ಪಾಂಡುರಾಯನ ಮಕ್ಕಳಾದ ನಾವೇ ಧೃತರಾಷ್ಟ್ರನ ಮಕ್ಕಳಾದ ಕೌರವರು ಎಂಬುದು ನನಗೆ ತಿಳಿದಿರುವುದು ನಿರ್ಣಯವಾಗಿರುವುದು ತಿಳಿಯಿತು. ಧರ್ಮಜ ನಾನೀಗ ನಿಮ್ಮ ಕವಿಗಾಗಿ ಕೌರವನ ಗೋಣ ಮುರಿಯಲೆಂದು ಸರಿ ಎನ್ನುವುದ ಬಲೆಯ ಕೌರವ ಬಂದಿದ್ದಾಯ್ತು. ಈಗ ನಿಮ್ಮ ಓಡಿಕೊಂಡು ಕಾಡುವ ಕೌರವನ ಪಂಡಿತರಿಂದ ಎಲ್ಲರ ರಘುತ ಒಂದಾದಲ್ಲೇ ಆಸ್ತಿತ್ವ ಎನ್ನುವ ಜಗಕ್ಕೆ ರವಿಜಾತನೇ ಒತ್ತಿ ಒತ್ತಿ
ತೀರ್ಥ ನಿನ್ನೆದವರಿಗೆ ಸೋದು ಈ ಕರಡಿಗೆ ನಿನ್ನ ಹೊರದು ಕೆಡೋಣ ದ್ರೇಕದಂತ ಪದವಿಯಂ ದ್ರೇಕದಂತ ಪದವಿಯಂ ನಡಗಿಸುವ ಸಿಡಿದ ದರಿಯಂತ ಪದವಿಯನ್ನ ಬಾಣಕ್ಕೆ ನಿತ್ತರಿಸಿದ ಪುತ್ರ ಎಲ್ಲ ಮೂರ್ಖನೇ ಹಾಗಾದರೆ ಹೇಳಿದನು ಚೆನ್ನಾಗಿ ಕೇಳು ಹಾಗೆ ಚೆನ್ನಾಗಿ ಬಂದ ಬೆಳೆಸಿದರೆ ಆ ಬೇವಿನ ಮರದ ವಿಷವೇನಾದರೂ ಹೋಗಬಲ್ಲದೇನು? ಇಲ್ಲಿ ಯಾರಾದರೂ ಹೋಗುವುದು ಅನ್ನುವುದು ನಮಗೆ ನಾವು ನಿನಗೆ ಎಷ್ಟು ಹೇಳಿದ ಕಾಲಕ್ಕೂ ಬುದ್ಧಿ ಬಾರದವಾಗಿತ್ತು. ಬಂಗಾರವನ್ನು ಅಂಗಳದಲ್ಲಿ ಚೆಲ್ಲಿ ಅಂಗಳದಲ್ಲಿರುವ ಕಸವನ್ನು ಮನೆ ಒಳಗಿಟ್ಟುಕೊಂಡರೆ ಆ ಕಸವೇನಾದರೂ ಎಲ್ಲ ಮೂರ್ಖನೇ ಎನ್ನ ಮಗನಾದ ವೀರ ಅಭಿಮಾನ್ಯನು ಚಕ್ರವ್ಯೂಹವನ್ನು ಭೇದಿಸುವ ಸಮಯದಲ್ಲಿ ಅವನ ಮುಂದೆ ಯುದ್ಧ ಮಾಡದೆ ಅಭಿಮಾನ್ಯನ ಹಿಂದೆ ನಿಂತು ಧನುಸ್ಸು ಮುರುಗವನ್ನಲ್ಲವೇ ದ್ರೋಣನ ಮಾಡುತ್ತೆ ದ್ರೋಣದ ಕರ್ಮಕ್ಕೆ ಮಾಡಬೇಕಾಯ್ತು ಹೇಳಿ ಮತನವೇ ಅಭಿಮಾನ್ಯನು ನಿನ್ನನ್ನು ಬೈಯುವಾಗ ಒಂದೊಂದು ಮಾತು ಬೈಯುವಾಗ ಆ ಮಾತನ್ನು ಕೇಳಿ ಮುಖದ ಮಂಡಲಕ್ಕೆ ಮೇಲೆ ಕಟ್ಟದೆ ಎನ್ನ ಮಗನಾದ ಅಭಿಮಾನ್ಯನ ಮುಂದೆ ಇಲ್ಲದ ಪೌರುಷರು ಈ ಧರ್ಮರಾಯನ ಮುಂದೆ ತೋರಿಸುವುದಕ್ಕೆ ಬಂದಿಯಾ? ಸಹಜವಾಗಿ ತೋರಿಸುವ ನೋಡು, ಎನ್ನ ರಥವನ್ನು ಹತ್ತುವೆ, ಎನ್ನ ಮಕ್ಕಳಿಗೆ ಒಳಗಿನ ಬಾಣವನ್ನು ಹೂಡಿ ಬಳೆಯುವರು. ಈ ಬಾಣದ ಆರ್ಭಟಕ್ಕೆ ತಡೆಯುವ ಪ್ರಾಣ ನಿನಗಿಲ್ಲ ಕೃಷ್ಣ. ಈಗ ಉಳಿಯಲಾರದು ನಿನ್ನ ಪ್ರಾಣ. ಕೂತುಕೊಂಡಿರುವ ಭೂತ ಧರ್ಮದ ಕೇಳುವ ಪೂರ್ವದಿಂದಲೇ ತವರು
ಮಾತನ್ನ ಪುಂಡರೀಚಕನ ಮುಂದೆಲ್ಲ ಕೂಲನ್ನು ಬಿಡದೆ ಕಂಡ ಕಂಡಂತೆ ಈ ರಣಮಂಡಲಗಳು ಯಾವಾಗ ಎನ್ನಂ ದಸಗಡಿಸಿ ವಿಷಯದಿಂದ ಬಸರು ಸೀಳಿಸ ರಾಜನ ದಾನದಿಂದ ಗುರಿಯಿಟ್ಟು ಒಳಗಿದ್ದಳು ಆನೆಗಳನ್ನು ಒಡಗಿಸುತ್ತ ದಿಕ್ಕುಗಳೆಲ್ಲ ಯಾಕಿತ್ತ ಆ ಪಾಪ ಕಾರಣಕ್ಕೆ ಸೂರ್ಯ ರಸ್ತೆಯ ಮರ ಬಳಸುವಂತೆ ಈಗೋ ಬಂದು ನೋಡಿ ಎನ್ನಯ್ಯ ಬಾಣ ಆಂಗಿತ್ತರಿಸಿಕೆ ನಿನ್ನಯ್ಯ ಪ್ರಾಣ ಈಗ ಉಳಿಸಿದ ನಿನ್ನಯ್ಯ ಪ್ರಾಣ ಈ ಬಂದರೆ ಸೂರ್ಯನಂತ ಈ ಧರ್ಮರಾಯನ ಮಂಡಳಿಯ ಜಂಬಲ ಮಾತುಗಳನ್ನು ಕೊಚ್ಚಿಕೊಳ್ಳುವುದಕ್ಕೆ ಬಂದಿಯ ಸ್ವಲ್ಪ ತಾಳ ಬಂಡ ರಮಜ ಇಂದಕ್ಕೆ ಗಂಡಲವನೆಂಬ ಸಿಕ್ಕ ಸೈನ್ಯನ ಗೌರವನೆಂಬ ಬಿಚಂಡಿಯನ್ನು ಕಟ್ಟಿ ಹಾವಯುವಾಗ ನಿಮ್ಮ ಗಂಡತಿಯನ್ನು ಸೀರೆಯನ್ನು ಚಳಿಯುವಾಗ ಆಗ ನಿಮ್ಮ ನೀತ ಯಾವ ದೇಶದ ಬಗೆಗೆ ಅಡಿಗುತ್ತದೆ ಕೂಡ ನಮ್ಮ ಹೆಂಡತಿಯಾದ ದ್ರೌಪದಿಯನ್ನು ಸೀರೆ ಸೆಳೆಯುವ ಸಾಗವಾಗಿ ಕೇಳುವ ಆಗ ಎನ್ನ ಹಣದನಾದ ಪಾತ್ರನಿಗೆ ನೇಮವನ್ನು ಕೊಟ್ಟಿದ್ದರೆ ಅವನೊಬ್ಬ ಭಂಡನ ನೀನೊಬ್ಬ ಸಂಡನ ಎಲ್ಲದ ಮಾತುಗಳು ಯಾತಕ್ಕೆ ಆಡಿ ನಿನ್ನ ಪೌರುಷವನ್ನು ಕರೆದುಕೊಳ್ಳಲು ಮೂರ್ಖರೇ ಇಲ್ಲಿ ಬರುತ್ತಿರುವ ಮಾತು ನೀನು ಅಥವಾ ನಾನೇ ಅದೇ ಪ್ರಕಾರವಾಗಿ ಯುದ್ಧಕ್ಕೆ ಸಿದ್ಧನಾಗದೆ ಬಂದ ಎನ್ನೆಯ ಪ್ರೀತಿಯ ಬೆಲೆ ಎನ್ನ ಪ್ರೀತಿಯ ಬೆಲೆ ಶರಣ ಧರ್ಮರಾಯನ ಮುಚ್ಚಿಗೊಳಿಸುವಂತೆ ಮಾಡಿತ್ತು ಸುದ್ದಿ ತಪ್ಪುವಂತೆ ಮಾಡಿತು ಇಂಡಿಯದಕ್ಕೆ ಆಲಸ ಎನ್ನಗೆ ತಪ್ಪಿಗೆ ತಾಳಾಗಿ ಆ ಹುಲ್ಲು ಪಾತ್ರನ ಕೊಲ್ಲದೆ ತಾನು ಎಲ್ಲಿ ಅಡಿಗೆ ಕುಂತಿರುವುದು ದಿಕ್ಕುಗಳೆಲ್ಲ ಹುಡುಕಿ ಆ ಅರ್ಜುನನ್ ಕೊಲ್ಲುವುದಕ್ಕೆ ಆ ಪುಟ್ಟ ಅರ್ಜುನ ಜಲ್ಲನವಂತೆ ವಾಯು ಬೇಕಂತ ನಿಂತಿರತವನ್ನು ಹೊಡೆಯುತ್ತಿರಾಗ ಸಾರಕ್ಕೆ ನೋಡಿದೆಯಾ ಈ ಕನ್ನಡ ಮಾಡಿದ ಘಾತಕದ ರೀತಿ ಬಾಳೆಗಳು ಈ ಶರೀರದ ಒಳಗೆ ಕನ್ನಡ ಬಾಣದ ಬಡತಕ್ಕೆ ಎನ್ನ ಶರೀರವು ಬಿಚ್ಚಿ ಜಲರಾಗಿ ಹೌದು ದೇವ ಈ ರಕ್ತವು ಭೂಮಿಯಲ್ಲೇ ಎನ್ನುವುದಕ್ಕೆ ತಕ್ಕನ ಭೂಮಿಯನ್ನು ಹೌದು ದೇವ ದೇವ ಇನ್ನು ಯಾತಕ್ಕೆ ಆಲೋಚನೆ ಮಾಡಬೇಕು ನನ್ನ ವಿಧಾನದ ಕಡೆಗೆ ಹೋಗಲು ಸಾಧ್ಯ ಬಿಡುದು ನಿಮ್ಮ ಇಷ್ಟದಂತೆ ಆಗಲು ದೇವ ಬಾಬಾ ಅರ್ಜುನ